ಹಾಯ್ ಆಲ್, ಇದು ಸಂಡೇ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ರೆಡಿಯಾಗೋಣ ಅಂತ ರೂಮಿಗೆ ಬಂದೆ. ನಾನಿವತ್ತು ಬೆಳಗ್ಗೆ 3:45ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದೆ. ಯಾಕಂದರೆ ಇವತ್ತು ನಾವು 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಲೊಕೇಶನ್ ಬಂದುಬಿಟ್ಟು ನಂದಿ ಹಿಲ್ಸ್. ಇನ್ನು ನಂದಿ ಹಿಲ್ಸ್ ಬಗ್ಗೆ ಹೇಳಬೇಕಾಗೇ ಇಲ್ಲ. ಬೆಳಗಿನ ಜಾವ ಹೋಗಿಬಿಟ್ರೆ ಆ ಮೋಡಗಳ ಬೆಟ್ಟದ ಮಧ್ಯೆ ಮೋಡಗಳೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದರೆ ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30-8 ಗಂಟೆ ಆಗಿಬಿಟ್ಟಿತ್ತು. ಬಿಸಿಲು ಬಂದುಬಿಟ್ಟಿತ್ತು. ಇನ್ನು ಬೆಂಗಳೂರಿಂದ ಹೋಗಬೇಕಂದ್ರೆ ನಂದಿ ಹಿಲ್ಸ್ಗೆ 1.5 ಅವರ್ ಜರ್ನಿ ಆಗುತ್ತೆ. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಲೊಕೇಟ್ ಆಗಿದೆ. ಇನ್ನು ಹೋಗ್ತಾ ದಾರಿ ಮಧ್ಯೆ ನಾವು ಫೋಟೋಸು ವೀಡಿಯೋಸ್ ಅಂತೆಲ್ಲ ತುಂಬಾ ತಕ್ಕೊಂಡ್ವಿ. ಇನ್ನು ನಮ್ಮ ಫ್ಯಾಮಿಲಿಯಿಂದ ಆಲ್ಮೋಸ್ಟ್ 8-10 ಜನ ನಂದಿ ಹಿಲ್ಸ್ಗೆ ಬಂದಿದ್ವಿ. ನಮ್ಮ ತಾಯಿ ತಂದೆ ನನ್ನ ಮಕ್ಕಳು ಪ್ರತಿಯೊಬ್ಬರು ಬಂದಿದ್ವಿ. ಅಲ್ಲಿ ಕಲ್ಯಾಣಿ ಇದೆ ನೋಡೋಕ್ಕೆ. ನಂದಿ ಹಿಲ್ಸ್ ದೇವಸ್ಥಾನದಲ್ಲಿ ಕಲ್ಯಾಣಿನೂ ತುಂಬ ಚೆನ್ನಾಗಿದೆ. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಕಣಿವೆ ಬಸವಣ್ಣ ಟೆಂಪಲ್ಗೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿ ನಂದಿ ದೇವಸ್ಥಾನದಲ್ಲಿ